ಜೊತೆ ಚುಲ್ಲಾಡ್ತಾ ಇದೆಯಾ ಬಿಎಂಟಿಸಿ ಅಂತ ಹೇಳಿ ಸಾರಿಗೆ ಸಚಿವರೇ ಬಿಎಂಟಿಸಿ ಬಸ್ ಕಡೆ ಒಮ್ಮೆ ನೋಡಿ. ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆಯಾ ಬಿಎಂಟಿಸಿ? ಸಾರಿಗೆ ಸಚಿವರೇ ಬಿಎಂಟಿಸಿ ಬಸ್ ಕಡೆ ಒಮ್ಮೆಯಾದ್ರೂ ಗಮನವನ್ನ ಕೊಟ್ಟು ಗುಜರಿಗೆ ಹಾಕಬೇಕಾಗಿರೋ ಬಸ್ಸನ್ನ ನೀವು ರಸ್ತೆಯಲ್ಲಿ ಓಡಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ನಮ್ದು. ಭೈರತಿ ಸುರೇಶ್ ಅವರೇ ಬಸ್ ದುರಾವಸ್ಥೆಗೆ ಉತ್ತರವೇನು ಕೊಡ್ತೀರಾ? ಸಾರಿಗೆ ಇಲಾಖೆಯ ನಿರ್ವಹಣೆಗೆ ಹಣದ ಕೊರತೆಯಾಗಿದೆಯಾ? ಗ್ಯಾರಂಟಿ ಯೋಜನೆಗೆ ಸಾರಿಗೆ ಇಲಾಖೆ ಕಷ್ಟಪಡ್ತಾ ಇದೆಯಾ ಅಂತ ಹೇಳಿ ರಸ್ತೆ ಮಧ್ಯೆ ಸ್ಥಗಿತಗೊಂಡಿರುವಂತಹ ಬಿಎಂಟಿಸಿ ಬಸ್ನ ನೈಜ ಚಿತ್ರಣ. ಬ್ರೇಕ್ ಡೌನ್ ರಸ್ತೆ ಮಧ್ಯೆ ನಿಂತಿರುವಂತಹ ಬಸ್ಸು ಟ್ರಾಫಿಕ್ ಜಾಮ್ ಆಗಿದೆ. ವಸಂತನಗರದಲ್ಲಿ ನಡು ರಸ್ತೆಯಲ್ಲಿ ಕೈಕೊಟ್ಟಿರುವಂತಹ ಬಿಎಂಟಿಸಿ ಬಸ್ಸು, ಕೈಕೊಟ್ಟಂತಹ ಬಿಎಂಟಿಸಿ ಬಸ್ ಬೇರೆ ಬಸ್ಗೆ ಪ್ರಯಾಣಿಕರ ಶಿಫ್ಟ್ ಮಾಡಲಾಗ್ತಾ ಇದೆ. ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಸರ್ಕಾರಕ್ಕೆ ನಿರ್ಲಕ್ಷ್ಯ ಏಕೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಬಿಎಂಟಿಸಿ ಆಕ್ಸಿಡೆಂಟ್. ಏನಾಗಿತ್ತು? ಬಿಎಂಟಿಸಿಯ ಒಂದು ಬ್ರೇಕ್ ಡೌನ್ನಿಂದಾಗಿ 13 ಜನ ಪ್ರಾಣಾಪಾಯದಿಂದ ಪಾರಾಗಿದ್ರು. ಡ್ರೈವರ್ ಸಮೇತವಾಗಿ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ರು. ನೀವು ಆ ಆಕ್ಸಿಡೆಂಟ್ನ ನೋಡಿದ್ರೆ ಡ್ರೈವರ್ ಹೆಂಗೆ ಬದುಕುಳದ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತೀರಾ. ಆ ರೀತಿಯಾಗಿರುವಂತಹ ಒಂದು ಆಕ್ಸಿಡೆಂಟ್ ನಡೆದಿತ್ತು. ಆಗ ಎಚ್ಚೆತ್ತುಕೊಳ್ಬೇಕಾಗಿದ್ದಂತಹ ಭೈರತಿ ಸುರೇಶ್ ಅವರು ನಾನು ಅಧಿಕಾರಿಗಳನ್ನ ತನಿಖೆ ಮಾಡಲಿಕ್ಕೆ ಬಿಡ್ತೇನೆ, ಕಾರಣ ಏನು ಅನ್ನೋದನ್ನ ಕಲೆ ಹಾಕ್ತಾರೆ ಅವರು ಅಂತ ಹೇಳಿದ್ರು. ಸರಿ ಆಯ್ತು, ಯಾವಾಗ ಅಧಿಕಾರಿಗಳನ್ನ ಇದು ಮಾಡೋದು? ನೀವು ಆ ಕ್ಷಣದಿಂದ ಶುರು ಮಾಡಬೇಕಾಗಿತ್ತು, ತಪಾಸಣೆ ಮಾಡಬೇಕಾಗಿತ್ತು ಯಾವ್ಯಾವ ಬಸ್ಸಿಗೆ ಏನೇನಾಗಿದೆ ಅಂತ ಹೇಳಿ. ನಿಮಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡ್ತಾ ಈ ಕಡೆ ಬಿಎಂಟಿಸಿ ಬಸ್ ಮರಿತಾ ಇದ್ದೀರಾ ಅಂತ ಹೇಳಿ. ಬಿಎಂಟಿಸಿ ನಡು ರಸ್ತೆಯಲ್ಲಿ ನಿಂತ್ಕೊಂಡಿದೆ. ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿತ್ತು. ಬಸ್ಸು ನಿಂತ್ಕೊಂಡಿರೋದು ನೋಡಿ, ಕೆಟ್ಟ ಹಾಳಾಗಿ ಇರೋದನ್ನ ನೋಡ್ಕೊಂಡು ಯಾವನೋ ಹಿಂದ್ಗಡೆಯಿಂದ ಬಂದು ಅವನು ಒಂದು ಬ್ರೇಕ್ ಹಾಕ್ತಾನೆ. ಆಯ್ತಾ? ಅವನು ಬ್ರೇಕ್ ಹಾಕ್ದ ಅಂತ ಹೇಳಿ ಹಿಂದೆ ಇದ್ದವನು ಬ್ರೇಕ್ ಹಾಕ್ತಾನೆ. ಸರಣಿ ಅಪಘಾತಗಳಾಗುವಂತಹ ಚಾನ್ಸಸ್ ಇತ್ತು. ಈ ರೀತಿಯಾಗಿ ಬಿಎಂಟಿಸಿ ಇದ್ರೆ ಗುಜರಿಗೆ ತಗೊಂಡೋಗಿ ಹಾಕಿ, ದುಡ್ಡಾದ್ರೂ ಬರುತ್ತೆ. ಅಟ್ಲೀಸ್ಟ್ 1.5 ಕೋಟಿ ಬಸ್ಗಳಿದ್ದಾವೆ ಅಂತ ಹೇಳಿ ನಿಮ್ದೇ ಪಕ್ಷದ ನಾಯಕರು ಮಾತನಾಡಿದ್ರು. ತೆಗೆದು ಗುಜರಿಗೆ ಹಾಕಿ. ಯಾವ್ದ್ಯಾವ್ದು ಆಗೋದಿಲ್ವೋ, ಯಾವ್ದ್ಯಾವ್ದು ಮಾಡೋಕ್ಕಾಗೋದಿಲ್ವೋ, ಯಾವ್ದ್ಯಾವ್ದು ಓಡ್ಸಕ್ಕಾಗೋದಿಲ್ವೋ, ಯಾಕೆ ರಿಪೇರಿ ಮಾಡ್ತೀರಾ? ಗುಜರಿಲಾದ್ರೂ ಅಟ್ಲೀಸ್ಟ್ ಚೆನ್ನಾಗಿರೋ ರೇಟ್ ಕೊಡ್ತಾರೇನೋ. ಅದೇ ದುಡ್ಡು ಇಟ್ಕೊಂಡು 4 ಬಸ್ ಎಕ್ಸ್ಟ್ರಾ ತಂದ್ರೆ ಆಗಿತ್ತಪ್ಪ. ಏನಾಗ್ತಾ ಇದೆ? ನಿರ್ಲಕ್ಷ್ಯ ತೋರ್ತಾ ಇರೋದು ಯಾಕೆ ಭೈರತಿ ಸುರೇಶ್ ಅವರೇ? ಬಿಎಂಟಿಸಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತನಾ? ನಡು ರಸ್ತೆಯಲ್ಲಿ ನಿಂತ್ಕೊಂಡಿದೆ ಅದು ಶಿವ ಅಂತ ಹೇಳ್ಕೊಂಡು. ಏನು ಬ್ರೇಕ್ ಡೌನ್ ಆಗಿದೆ. ನೀವು ಬ್ರೇಕೇ ಸರಿಯಾಗಿ ಹಿಡಿತಾ ಇಲ್ಲ ಅಲ್ಲಿ ಅಂತಂದ್ರೆ, ಸರ್ವಿಸೇ ಸರಿಯಾಗಿ ಕೊಡ್ತಾ ಇಲ್ಲ ಅಂತಂದ್ರೆ ಜನ ಹೆಂಗ್ರಿ ಹತ್ತಬೇಕು? ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ನ ಹೆಂಗ್ ಹತ್ತಬೇಕು ಅಂತೀನಿ ನಾನು ಅಲ್ವಾ? ಜನ ನಂಬಿಕೆಯಿಂದ ಹತ್ತಬೇಕು ಅಂತಂದ್ರೆ ಮೊದಲು ಈ ರೀತಿಯಾಗಿರುವಂತಹ ವ್ಯವಸ್ಥೆ ಇದೆಯಲ್ಲ, ಅದನ್ನ ಬಂದ್ ಮಾಡಿಸಿ ಮೊದಲು. ಈಗ ನಿಮ್ಮ ಬಳಿಯೇ ಕ್ವಶನ್ ಕೇಳಬೇಕು ನಾನು, ನಿಮ್ಮ ಬಳಿಯೇ ಕೇಳ್ತಾ ಇದ್ದೀನಿ. ಯಾವತ್ತು ಸರಿ ಮಾಡಿಸ್ತೀರಾ? ಒಂದು ಡೇಟ್ ಕೊಡಿ. ಅದೇ ಡೇಟಲ್ಲಿ ಮತ್ತೆ ಪ್ರಶ್ನೆ ಮಾಡ್ತೀನಿ ನಾನು. ಯಾವಾಗ 1.5 ಕೋಟಿ ಆ ವಾಹನವನ್ನ ಸರ್ವಿಸ್ ಅನ್ನೋ ಒಂದು ರೀತಿಯ ಇರುತ್ತೆ, ಸರ್ವಿಸಿಗೆ ಯಾಕೆ ಬಿಡ್ತಾ ಇಲ್ಲ ನೀವು? ಯಾವಾಗ ಬಿಡ್ತೀರಾ ಅಂತ ಹೇಳಿ, ಯಾವಾಗ ಇದೆಲ್ಲವೂ ಸರಿ ಆಗುತ್ತೆ ಅಂತ ಒಂದು ಡೇಟ್ ಕೊಡಿ. ಅದೇ ಡೇಟಲ್ಲಿ ಸಂಪೂರ್ಣ ನ್ಯೂಸ್ ಕ್ವಶನ್ ಮಾಡುತ್ತೆ. ಹೇಳ್ತಾ ಕೂತ್ಕೊಂಡ್ರೆ ಪುರಾಣಗಳು ಜಾಸ್ತಿ ಇರುತ್ತೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಪುರಾಣ. ಗುಜರೀಗ ಹಾಕುವಂತಹ ಬಸ್ಸನ್ನು ತಗೊಂಡು ರೋಡ್ ಮೇಲೆ ಓಡಿಸ್ತಾ ಇದ್ದೀರಾ. ಜನರ ಒಂದು ಪ್ರಾಣದ ಬೆಲೆ ಇಲ್ಲ. ಮುಂದೆ ಬರ್ತಾ ಇರುವಂತಹ ಗಾಡಿಗಳು ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ. ಹೆಂಗ್ ನಂಬ್ಕೊಳ್ಳೋದು ಹೆಂಗೆ ನಿಮ್ಮನ್ನ? ಅದು ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡೋ ಹೊತ್ತದು. ಅಷ್ಟು ಸುಭೀಕ್ಷವಾಗಿದೆಯಾ ನಮ್ಮ ಬೆಂಗಳೂರು? ರಾತ್ರಿ ಹೊತ್ತು ಹೆಣ್ಮಕ್ಳು ಒಂಟಿಯಾಗಿ ಹೋಗ್ತಾ ಇದ್ರೆ ಯಾರು ಕೂಡ ತಿರುಗಿ ನೋಡೋದಿಲ್ಲ. ಅಕ್ಕ ತಂಗಿ ರೀತಿಯಲ್ಲಿ ಕಾಣಿಸ್ತಾರೆ. ಅವರ ಮುಖದಲ್ಲಿ ತಾಯಿ ಗುಣ ಕಾಣಿಸುತ್ತೆ. ಯಾರು ಅನ್ಕೊಳ್ತಿದ್ದಾರಾ? ದಿನ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದೇ ಹೊತ್ತಿನಲ್ಲಿ ನೀವು ಬಸ್ ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ.
10 ಗಂಟೆ ಹೋಗೋ ಹೆಣ್ಣು ಮಕ್ಕಳು 11 ಗಂಟೆಗೆ ಹೋಗ್ತಾಳೆ. ಏರಿಯಾನ ಕೆಲವೊಂದಿಷ್ಟು ಏರಿಯಾ ಬಂಗಾರದಂಗಿದೆ. ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಬರೇತಿ ಸುರೇಶ್ ಅವರೇ, ಯಾವಾಗ ಎಲ್ಲ ಗಾಡಿಗಳನ್ನು BMTC ಬಸ್ಗಳನ್ನು ರಿಪೇರ್ ಮಾಡಿಸ್ತೀರಾ ಅಂತ ಹೇಳಿ, ಇಲ್ಲ ನಮ್ಮ ಕೈಯಲ್ಲಿ ರಿಪೇರಿ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಗುಜರಿ ಕೊಡ್ತೀರಾ ಅಂತ ಹೇಳಿ ಅದೇ ಡೇಟಲ್ಲಿ ಪ್ರಶ್ನೆ ಮಾಡ್ತೀವಿ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.